ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ನಮ್ಮ ಪಂಕಜಮ್ಮ ಅವರು ಕನ್ನಡ ಚಿತ್ರರಂಗದ ಖ್ಯಾತ ನಟರ ಜೊತೆ ನಾಟಕಗಳನ್ನ ಮಾಡಿದ್ದಾರೆ. ಆ ಖ್ಯಾತ ನಟರು ಯಾರು ಮತ್ತು ಅವರಿಗೆ ಅಲ್ಲಿ ಸಿಕ್ಕ ಅನುಭವ ಮತ್ತು ಅವರ ಜೊತೆಗಿದ್ದ ಬಾಂಧವ್ಯದ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಓಕೆ ಅಮ್ಮ, ನೀವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ನಟರ ಜೊತೆ ನಾಟಕ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಮೊದಲನೇದಾಗಿ ತೂಗುದೀಪ ಶ್ರೀನಿವಾಸ್ ಅವರಾಗ್ಬೋದು, ಅಂಥ ಕಲಾವಿದ್ರ ಜೊತೆ ನೀವು ನಾಟಕಗಳನ್ನ ಮಾಡಿದ್ದೀರಾ, ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳಿ ಅಮ್ಮ. ಆಗ ರಂಗಭೂಮಿಗೆ ಚಿತ್ರನಟರು ಬಂದರೆ ಹೌಸ್ಫುಲ್ ಕಲೆಕ್ಷನ್ ಆಗತ್ತೆ ಅಂತ ಹೇಳಿ ಚಿತ್ರನಟರನ್ನ ಕರೆಸೋರು. ಶಕ್ತಿ ಪ್ರಸಾದ್ ಅವರು, ತೂಗುದೀಪ ಶ್ರೀನಿವಾಸ್ ಅವರು, ಧೀರೇಂದ್ರ ಗೋಪಾಲಣ್ಣ ಅವರು, ರಾಜೇಶ್ ಅವರು, ಎಂತ ಅದ್ಭುತ ಕಲಾವಿದರು ಅವರು. ಕಲೆ ಕಲಿಬೇಕಂದ್ರೆ ಅವ್ರ ಹತ್ರನೂ ಕಲಿಬೇಕು. ಶ್ರೀನಿವಾಸ ಮೂರ್ತಿ ಅವರು, ರಾಜಾನಂದ್ ಅವರು, ಮೈಸೂರು ಲೋಕೇಶ್ ಅವರು, ಉಮಾಶ್ರೀ ಅವರು, ಎಲ್ಲ ದೊಡ್ಡ ದೊಡ್ಡ ಹಿರಿ ಕಲಾವಿದ್ರೆ ಬರೋರು. ವಜ್ರಮುನಿ ಅವರು, ಸುಮಾರು ಕಲಾವಿದರುಗಳು ಬರೋರು. ನಾನು ವರ ನೋಡಿ ಹೆಣ್ಣು ಕೊಡಲಿ ರಾಜೇಶ್ ಅವ್ರ ಜೊತೆ ಪಾತ್ರ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಕಾಮಿಡಿ, ಅದರಲ್ಲಿ ಜಾಹ್ನವಿ ಅಂತ ಒಂದು ಪಾತ್ರ ಬರುತ್ತೆ. ಅಪ್ಪ ಕಣ್ಣೀರಲ್ಲ, ಅಪ್ಪನ ಕೈ ಹಿಡ್ಕೊಂಡು ಓಡಾಡ್ತಿರ್ತಾಳೆ ಇವಳು. ಅವಳು ಏನು ಮಾಡ್ತಾಳೆ, ಒಂದು ಮಗು ತೊಗೊಂಬರ್ಬೇಕಾಗಿರುತ್ತೆ. ಮಗು ತರೋದ ಮರ್ತ್ಬಿಟ್ಟು ನಿಂತ್ಬಿಟ್ಟಿದ್ದೆ ನಾನು ಸೀನ್ಗೆ ಬರೋಕ್ಕೆ. ಎಲ್ಲೋ ಮಾತಾಡ್ಕೊಂಡು, ಮಕ್ಕಳ ವಯಸ್ಸಲ್ಲ, ಮಾತಾಡ್ಕೊಂಡು ನಿಂತ್ಬಿಟ್ಟಿದ್ದೆ. ರಾಜೇಶ್ ಅವ್ರು ಬಹಳ ಸ್ಟ್ರಿಕ್ಟು ಅಣ್ಣವರು. ಅವ್ರು ಹೆಂಗೆ ಅಂದರೆ ಇಲ್ಲಿ ಬಂದು ಹಿಂಗೆ ನಿಂತ್ಕೋಬೇಕು, ಹಿಂಗೆ ಯಾಕೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳ್ಕೊಡೋರು. ಅವತ್ತು ಡೈಲಿ 2-3 ಶೋ ಇರೋದಲ್ಲ, ಮರ್ತ್ಬಿಟ್ಟು ನಿಂತ್ಬಿಟ್ಟಿದ್ದೀನಿ. ಹಿಂಗೆ ತಿರುಗಿ ನೋಡಿದ್ರು ನನಗೆ ಒಂದು ಕಣ್ಣು ಬಿಟ್ಟರು. ನಾನು ಹೆಂಗೆ ಬಂದೆ, ಹೆಂಗೆ ಓಡೋದೆ, ಎಲ್ಲಿಟ್ಟಿದ್ದೆ ಬೊಂಬೆ ಅಂದ್ಬಿಟ್ಟು ಬಿಡು. ಆಮೇಲೆ ಒಳಗೆ ಬಂದು, ಅಲ್ಲಮ್ಮ ಈ ವಯಸ್ಸು ನಿನಗೆ ಮರಿತೀಯ ನೀನು? ನಾನು ಯಾರೋ ಮಾತಾಡ್ಸ್ಕೊಂಡು ನಿಂತ್ಬಿಟ್ಟು ಗೊತ್ತಾಗಲಿಲ್ಲ ಅಣ್ಣ, ಕ್ಷಮಿಸಿ ಅಣ್ಣ. ಆಮೇಲೆ ಅವರು ಅದ್ಭುತವಾಗಿ ಹಾಡು ಹೇಳೋರು. ರಂಗಭೂಮಿಗೆ ಬಂದಾಗ ಅವರು ಕಲಿಯುಗ ಚಿತ್ರದ್ದು ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ, ಆ ಹಾಡನ್ನ ಆಡೋರು ಮೈಯೆಲ್ಲ ರೋಮಾಂಚನ ಆಗೋದು ನಮಗೆ. ಆಮೇಲೆ ತೂಗುದೀಪ ಶ್ರೀನಿವಾಸ್ ಅವರು ಟಿಪ್ಪು ಸುಲ್ತಾನ್ ನಾಟಕ, ಅವರು ಟಿಪ್ಪು ಪಾತ್ರ ಮಾಡೋರು. ನಾನು ಜಯಂತಿ ಅಂತ ಒಂದು ಪಾತ್ರ ಮಾಡೋರು, ಇಂಗ್ಲೀಷ್ನವ್ರ ಜೊತೆ ಹೋರಾಟ ಮಾಡೋಂಥದ್ದು. ಅವರು ಹೇಳ್ಕೊಡೋರು ಪಾತ್ರಗಳನ್ನ. ಅವ್ರ ಜೊತೆ ನಾನು ಮಾಡ್ತಾ ಇದ್ದೀನಲ್ಲ, ಇಂಥವ್ರ ಜೊತೆ ನಾನು ಇದ್ದೀನಲ್ಲ, ಇಂಥ ಹಿರಿ ಕಲಾವಿದ ಅವ್ರ ಜೊತೆ ಪಾರ್ಟ್ ಮಾಡಿಬಿಟ್ರೆ, ನಾನು ಪಿಕ್ಚರ್ ನೋಡೋಕೆ ಹೋದಾಗ ಪಿಕ್ಚರ್ಲಿ ಅವ್ರು ವಿಲನ್ ಪಾರ್ಟ್ ಮಾಡಿದಾಗ ನಂಗೆ ಒಂಥರ ಭಯ ಆಗೋದು. ಅದು ಚಿಕ್ಕವರಲ್ಲ, ನಮಗೆ ಗೊತ್ತಾಗ್ತಿರಲಿಲ್ಲ. ಅಯ್ಯೋ ಇಂಥ ಪಾರ್ಟ್ ಮಾಡ್ತಾರೆ, ನಾನು ಅಂಥ ವಿಲನ್ ಕ್ಯಾರೆಕ್ಟರ್ ಮಾಡೋರು. ಆಮೇಲೆ ನಾವು ಹೆದರ್ತಿದ್ವಿ, ದೊಡ್ಡ ಕಲಾವಿದರು ಇವ್ರ ಹತ್ರ ಹೆಂಗೆ ಮಾತಾಡೋದು, ಇವ್ರ ಹತ್ರ ಹೆಂಗೆ ಕೂತ್ಕೊಳ್ಳೋದು, ಇವ್ರ ಪಕ್ಕ ಹೆಂಗೆ ನಿಂತ್ಕೊಳ್ಳೋದು. ಆದರೆ ಅವರು ಅದನ್ನು ತೋರಿಸ್ಕೊತಾನೆ ಇರಲಿಲ್ಲ. ಅವರು ಬಾಮ್ಮ ಇಲ್ಲೇ ಕೂತ್ಕೋ ಬಾಮ್ಮ, ಇಲ್ಲಿ ಜೊತೆಲೇ ಬಾಮ್ಮ, ಇಲ್ಲಿ ಕೂತ್ಕೋ ಬಾಮ್ಮ, ಊಟ ಮಾಡೋ ಬಾಮ್ಮ ಅನ್ನೋರು. ಡೈಲಾಗ್ಗಳು ಯಾವ ಥರ ಹೇಳ್ಬೇಕು, ಆ ಪಾತ್ರಕ್ಕೆ ಹೆಂಗೆ ಮಾಡಬೇಕು ಅದೆಲ್ಲ ಹೇಳ್ಕೊಡೋರು. ಆಮೇಲೆ ಅವರಲ್ಲಿ ಆ ಗರ್ವ, ನಾನು ಇದು ಅನ್ನೋದೇ ಇರಲಿಲ್ಲ ಅವ್ರ ಮುಖದಲ್ಲಿ. ಅವರು ಎಲ್ಲರನ್ನೂ ಒಂದೇ ಸರಿ ಸಮಾನವಾಗಿ ನೋಡ್ತಾಯಿದ್ರು ಕಲಾವಿದ್ರನ್ನ. ಆಮೇಲೆ ಏನೇ ತಿನ್ನಬೇಕಾದ್ರೂ ನಮ್ಮನ್ನು ಬಿಟ್ಟು ತಿಂತಿರಲಿಲ್ಲ ಅವರು. ಅದೊಂದು ಅವರಲ್ಲಿ ಒಂದು ದೊಡ್ಡ ವ್ಯಕ್ತಿತ್ವ. ಅವರೆಲ್ಲ ಅಣ್ಣವ್ರ ಜೊತೆ ಪಳಗ್ದವ್ರು ನೋಡಿ. ರಾಜ್ಕುಮಾರ್ ಅವ್ರ ಜೊತೆ ಎಲ್ಲ ಇವರೆಲ್ಲ ಇದ್ದವರು ಆ ಥರ. ಅವರು ಏನು ಒಂದು ಮುದ್ದೆ ಮಾಡ್ಕೊಂಬಂದರೆ ಅಕಸ್ಮಾತ್ ಮುದ್ದೆ ಕ್ಲೋಸ್ ಆಗೋಗಿದೆ, ಒಂದೇ ಇರೋದು ಅಂದರೆ ಅದನ್ನು 4 ಜನಕ್ಕೂ ಹಂಚಿ ತಿನ್ನೋರು ಅವರು. ಅಂಥ ವ್ಯಕ್ತಿತ್ವ ಅವರಲ್ಲಿ ತೂಗುದೀಪ ಶ್ರೀನಿವಾಸ್ ಅವರು. ಅವರಲ್ಲಿ ನಾ ಕಂಡ ಆ ವ್ಯಕ್ತಿತ್ವ. ಆಮೇಲೆ ಕಲಾವಿದ್ರನ್ನ ಹುರಿದುಂಬಿಸೋದ್ರಲ್ಲಿ, ಪಾತ್ರಗಳಿಗೆ ಅವ್ರಿಗೆ ಪ್ರೇರೇಪಣೆ ಮಾಡೋದಾಗಲಿ, ನಮಗೆ ಅವರೇ ಒಂದು ಪ್ರೇರಣೆ ಆಗ್ತಾಯಿದ್ರು ಆ ಟೈಮಲ್ಲಿ. ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡೋರು ಐತಿಹಾಸಿಕ ನಾಟಕಗಳಿಗೆ. ಖುಷಿ ಅನಿಸೋದು, ಭಗವಂತ ಇಂಥವ್ರ ಜೊತೆ ಎಲ್ಲ ನಮಗೆ ಚಾನ್ಸ್ ಕೊಟ್ಟವನಲ್ಲ ಪಾತ್ರ ಮಾಡೋಕ್ಕೆ ಅಂತ. ಅವ್ರ ಜೊತೆ ಈ ನಾಟಕಗಳನ್ನ ಬಿಟ್ಟು ಬೇರೆ ನಾಟಕಗಳು ಮಾಡಿದ್ರ? ಇಲ್ಲ, ಐತಿಹಾಸಿಕ ನಾಟಕ ಮಾತ್ರ ಅವ್ರು ಎರಡು ನಾಟಕಕ್ಕೆ ನಾನು ಕರೆಯೋರು. ನಾನು ಚಾಮರಾಜನಗರದಿಂದ ಬರ್ತಿದ್ದೆ, ಬಂದು ನಾಟಕ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಿದ್ದೆ. ಆಗ ಚಿಕ್ಕವಳು, ಆಗ ಅವೆಲ್ಲ ಒಂದು ವಯಸ್ಸು, ಒಂದು 20 ವರ್ಷ ವಯಸ್ಸಿರ್ಬೋದು ಆ ಟೈಮು. ಆಮೇಲೆ ಅಲ್ಲಿಂದ ಧೀರೇಂದ್ರ ಗೋಪಾಲ್ ಅವರು ಮುದುಕನ ಮದುವೆ ನಾಟಕ ಮಾಡಿದ್ರೆ ನನ್ನ ಕರೆಯೋರು. ಬಂಡ ಬಡ್ಡಿ ಮಗ, ಬಂಡಲ್ ನನ್ನ ಮಗ, ಬೋಗಸ್ ಭದ್ರಯ್ಯ ಇಂಥ ನಾಟಕಗಳು ಮಾಡೋರು. ಪೇಪರಲ್ಲೆಲ್ಲ ಬರೋದು ನಮ್ಮ ಬಗ್ಗೆ. ಪುಂಡ್ಲಿಕ್ ಅಂತ ಒಬ್ರು ಹುಬ್ಬಳ್ಳಿಯವ ಅಂತ ಬರ್ತಾಯಿತ್ತು ಪತ್ರಿಕೆಯಲ್ಲಿ. ಅವರು ನಮ್ಮ ಬಗ್ಗೆ ಎಲ್ಲ ಕಲಾವಿದ್ರ ಬಗ್ಗೆ ಬರೆಯೋರು ತುಂಬ ಚೆನ್ನಾಗಿ. ಆವಾಗ ನಮ್ಮ ಬಗ್ಗೆ ಬರೆಯೋರು. ಧೀರೇಂದ್ರ ಗೋಪಾಲ್ ಅವ್ರ ಜೊತೆ ನಾನು ನಾಟಕ ಮಾಡೋದು, ಆಡಿಯೋ ಕ್ಯಾಸೆಟ್ ಮಾಡೋದು. ವಸಂತಣ್ಣ ಅಂತ ಒಬ್ಬರಿದ್ರು,
ಆಡಿಯೋ ಕ್ಯಾಸೆಟ್ ಮಾಡೋರು. ಆಡಿಯೋ ಕ್ಯಾಸೆಟಲ್ಲಿ ನಾಟಕಗಳು ಮಾಡಿದ್ದೆ ಅವ್ರ ಜೊತೆ. ಧೀರೇಂದ್ರ ಗೋಪಾಲ್ ಅಷ್ಟೇ, ನೀವು ಅದನ್ನ ಡೈಲಾಗ್ಗಳನ್ನ ರೆಕಾರ್ಡ್ ಮಾಡಿ ಮಾಡ್ತಾ ಇದ್ವಿ. ಅವ್ರು ಧೀರೇಂದ್ರ ಗೋಪಾಲ್ ಜೊತೆ ಹೋದ್ರೆ ನಾವು ಕೆಲವೊಂದು ಹೆಂಡತಿ ಪಾತ್ರಗಳು ನಾಟಕಗಳು ಇವೆಲ್ಲ ಮಾಡಿದ್ರೆ ಅವರು ನಿದ್ದೆಗಂಡ್ಲಿದ್ರು, ಪಂಕಜ 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 ಅನ್ನೋರಂತೆ. ಅವ್ರ ಮನೆಯವರು, ಏನಮ್ಮ ನನ್ನ ಗಂಡನಿಗೆ ಮಡಿ ಮಾಡಿಬಿಟ್ಟಿದ್ಯಾ ನೀನು, ಲೇ ಮೊಮ್ಮಗಳಿದ್ದಂಗೆ ಮಗಳಿದ್ದಂಗೆ ನೀನು, ಯಾವಾಗ ನೋಡಿದ್ರು ನಿನ್ನ ಹೆಸರೇ ಹೇಳ್ತಿರ್ತಾರೆ ಬಂದು, ಯಾವಾಗಲೂ ಮಲ್ಕೊಂಡ್ರು ನಿನ್ನ ಹೆಸರೇ ಹೇಳ್ತಾರೆ ಪಕ್ಕದಲ್ಲಿ, ಏನು ಮಾಡಿದ್ಯಾ ನಮ್ಮ ಮನೆಯವ್ರಿಗೆ ಅನ್ನೋರು ಪಾಪ ಅಂತ ಅಣ್ಣ ಅವರು. ಆಮೇಲೆ ಅವರು ಹೃದಯವಂತ ಅವರು. ಆಮೇಲೆ ಓಪನ್ ಆಗಿ ಮಾತಾಡೋಂಥ ವ್ಯಕ್ತಿತ್ವ ಕಂಡಿದ್ದು ಅವರಲ್ಲಿ ಧೀರೇಂದ್ರ ಗೋಪಾಲ್ ಅವರು. ಬಹಳ ಬಹಳ ಒಳ್ಳೆ ಅಣ್ಣ. ಅವರು ಅಷ್ಟೇ, ಎಲ್ಲೇ ಹೋದ್ರು ಎಲ್ಲರನ್ನೂ ಒಟ್ಟಿಗೆ. ಒಂದಿನ ನಾವು ನಾಟಕಕ್ಕೆ ಹೋಗ್ತಾ ಇದ್ದೀವಿ, ಬನಶಂಕರಿ ಹತ್ರ ಕಾರ್ ಕೆಟ್ಟೋಗ್ಬಿಡ್ತು. ಅಲ್ಲಿ ಒಬ್ಬರು ಜನ ಇಲ್ಲ ಕಾರ್ ತಳ್ಳೋಕ್ಕೆ. ಅಯ್ಯೋ, ಏನು ಮಾಡಿದ್ರು, ತಳ್ಕೊಂಡು ಡ್ರೈವರು ಒಬ್ಬನು, ಇವರು ನಾನು ಎಲ್ಲ ಹೇಳ್ಕೊಂಡು ಚೂರು ತಳ್ವಿ, ಆಗ್ತಾನೆಲ್ಲ ತಳ್ಳೋಕ್ಕೆ ನಮಗೆ, ಅಪ್ಪಲ್ಲಿದೆ ಗಾಡಿ ಅಂದ್ಬಿಟ್ಟು ಏನು ಮಾಡಿದ್ರು, ಡ್ರೈವರ್ಗೆ ಹೇಳಿದ್ರು, ಕಾರಲ್ಲಿ ಮಾಲಾಶ್ರೀ ಕುಂತವಳೆ, ಅರ್ಜೆಂಟ್ ಬಾ ಅಂತ ಹೇಳು. ಮಾಲಾಶ್ರೀ ಅಂದರೆ ಜನ ಎಲ್ಲ ಎದ್ಬಿಡ್ತಾರೆ, ಗಾಡಿ ತಳ್ತಾರೆ, ಮುಂಟ ಬರೋದು ಆಮೇಲೆ ಅಂದರು. ಏನು ಮಾಡಿದ್ರು, ನನ್ನ ಕೂರಿಸ್ಬಿಟ್ಟು ಗ್ಲಾಸ್ ಹಾಕ್ಬಿಟ್ರು. ಮಾಲಾಶ್ರೀ ಬಂದವ್ರು ಬನ್ನಿ 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 ಅಂತ ಸ್ವಲ್ಪ ಕಾರ್ ತಳ್ಳ್ರಪ್ಪ ಅಂತ ಎಲ್ಲ ಗಾಡೀಲಿ ಕೂತ್ಕೊಂಡ್ಬಿಟ್ರು. ಸ್ವಲ್ಪ ಕಿಟಕಿ ತೋರಿಸಿ, ಮಾಲಾಶ್ರೀ ಮೇಡಮ್ ಸ್ವಲ್ಪ ಮಕ್ಕಂತೆ ತೋರಿಸಿ ಅಂದರು ನನ್ನ. ನಾನು ಹಿಂಗೆ ಬಗ್ದು ಹೊಡ್ತಕ್ಕ ಜನ ಎಲ್ಲ ನಗೋಕ್ಕೆ ಶುರು ಮಾಡ್ಬಿಟ್ರು. ಅಣ್ಣ ಯಾಕಡೆ ಹಿಂಗೆ ಸುಮ್ಮನೆ ರಾಮ, ಇಲ್ಲ ಅಂದರೆ ಬರ್ತಾರ ಈ ಜನಗಳು, ತಳ್ತಾರ ಕಾರು, ಸುಮ್ಮನಿರು ನೀನು ಅಂತ ರೇಗಿಸಿದ್ರು. ಒಂದು ನಕ್ಕಿದ್ವಿ ಮೇಡಮ್ ನೆನ್ಸ್ಕೊಂಡ್ರು ನಾವು. ಆಮೇಲೆ ಅವ್ರ ಜೊತೆ ಹೋದರೆ ಒಂದು ರಕ್ತ ಹಂಚ್ಕೊಂಡು ಊಟ ಅಣ್ಣವ್ರ ಜೊತೆ ಹೋದಂಗೆ ಆಗೋದು. ಇಂಥ ಕಲಾವಿದರುಗಳ ಜೊತೆ ನಾವು ಹೋದಾಗ ಅಷ್ಟು ಮುದ್ಸೋರು, ಅಷ್ಟು ಪ್ರೀತಿಸೋರು. ನಾನು ಅವಾಗ ಈಗಲೇ ಹಿಂಗೆ ಆ ಯಂಗ್ ಏಜಲ್ಲಿ ನಾನು ಹೆಂಗಿರ್ತಿದ್ದೆ, ಹೆಂಗೆ ಓಡಾಡ್ತಿದ್ದೆ, ಅಷ್ಟು ಪ್ರೀತಿಸೋರು ನನ್ನ. ಅವ್ರ ಜೊತೆ ಅದೊಂದು ಅನುಭವ. ರಾಜೇಶ್ ಅಣ್ಣವ್ರ ಜೊತೆ ರಂಗಭೂಮಿಯಲ್ಲಿ ಪಾತ್ರ ಮಾಡುವಾಗ ಯಾವ ಥರ ನಿಂತ್ಕೋಬೇಕು, ಯಾವ ಥರ ಹೋಗ್ಬೇಕು, ಯಾವ ಥರ ಬರಬೇಕು ಅನ್ನೋದ್ರಲ್ಲಿ ಇವತ್ತು ರಾಜೇಶ್ ಅಣ್ಣ ನಾನು ನೋಡಿದ್ರೆ ಬಹಳ ಖುಷಿ ಪಡ್ತಾರೆ. ಅದ್ಭುತ ಅಮ್ಮ ನೀನು ಅಂತಾರೆ. ಯಾಕಣ್ಣ ಮಾತು ಹೇಳ್ತೀರಾ ಅಂದರೆ, ಏನು ಕೊಟ್ಟರು ಯಾವ ಪಾತ್ರನೂ ಮಾಡ್ತೀನಿ ಅಂತೀಯಮ್ಮ ಅಂತಾರೆ. ಆಮೇಲೆ ಶ್ರೀನಿವಾಸ ಮೂರ್ತಿ ಅವರು, ಅವರಂತೂ ನಾನು ಕಂಡ್ರೆ ಪ್ರಾಣ. ಆಮೇಲೆ ಒಂದ್ಸರಿ ಬೇಸರದ ದೇವಿಯಮ್ಮ ನಂದು ದುರ್ಯೋಧನ ಪಾತ್ರ ನಾಟಕ ನೋಡೋಕೆ ಬಂದಿದ್ರು. ನನ್ನ ಪಾತ್ರ ನೋಡ್ಬಿಟ್ಟು, ನೀ ಮನೆಗೆ ಬಾ, ನಮ್ಮ ಮನೆಗೆ ಒಂಥರ ಮಗು ಥರ ಮಾತಾಡೋರು. ನಾನು ಭಯ ಆಗೋದು ನನಗೆ, ದೊಡ್ಡ ಕಲಾವಿದರು, ನನಗೆ ಹೆದರಿಕೆನೆ. ಆಮೇಲೆ ಅವಳ ಮನೆ ಕರ್ಕೊಂಬನ್ನಿ ಅಂತ ಜಯಂತಿ ಅಮ್ಮನಿಗೆ ಹೇಳಿದ್ರು. ಅವತ್ತು ಜಯಂತಿ ಅಮ್ಮನು ಗೆಸ್ಟಾಗಿ ಬಂದಿದ್ರು ನಾಟಕ ನೋಡೋಕ್ಕೆ. ಆಮೇಲೆ ಚೆನ್ನಾಗಿ ಮಾಡ್ತೀಯ ಕಣೆ ನೀನು ಪಂಕಜ ಅಂತ ಜಯಂತಿ ಅಮ್ಮ ಬೆನ್ ತಟ್ಟಿ ನನಗೆ ಸನ್ಮಾನ ಮಾಡಿ, ಅವತ್ತು ಅವಳಿಗೊಂದು ಹಾರ ತಗೊಂಬನ್ನಿ ಅಂತ ಅವರೇ ತರಿಸಿ ಎಲ್ಲ ಮನೆ ಕರ್ಕೊಂಡೋಗಿ ಸರೋಜಮ್ಮ ಅವರು, ನಾನು ಬಿರಿಯಾನಿ ಮಾಡಿದ್ದೀನಿ ತಿನ್ಬೇಕು ನೀನು, ಎಂಥದ್ದು ವೆಜಿಟೇಬಲ್ ಬಿರಿಯಾನಿ ಅಂದ್ಬಿಟ್ಟು ಎಲ್ಲರಿಗೂ, ಜಯಂತಿ ಅಮ್ಮ, ನಾನು, ತ್ರಿವೇಣಿ ಅಂತ ಒಬ್ಬರು ಆರ್ಟಿಸ್ಟ್, ಎಲ್ಲರಿಗೂ ಕೂರಿಸಿ ಬಿಸಿ ಬಿಸಿಯಾಗಿ ಅವರೇ ಮಾಡಿ ತಂದು ಹಾಕಿ ಒಂದು ಪರ್ಸಲ್ಲಿ ನನಗೆ 5,000 ರೂಪಾಯಿ ದುಡ್ಡು ಇಟ್ಟಿದ್ರು. ಒಂದು ಪರ್ಸ್ ಕೊಟ್ಟರು, ನಾನು ನೆನಪಾಗಿ ಇಟ್ಕೋ. ಆ ಪರ್ಸಲ್ಲಿ ಹರ್ಷ ಅವ್ರ ಹಸ್ಬೆಂಡ್ ಹೆಸರಿತ್ತು, ಬ್ಲಾಕ್ ಪರ್ಸು. ಅದರೊಳಗೆ ನಾನು ಹಿಂಗೆ ತೆಗೆದು, ಅಮ್ಮ ದುಡ್ಡು ಹಾಕ್ಬಿಟ್ಟು ಏನೋ ಮರ್ತು ಕೊಟ್ಬಿಟ್ಟವ್ರೆ ಪರ್ಸು, ದುಡ್ಡಿರೋದು ಅಂದ್ಬಿಟ್ಟು, ಅಮ್ಮ ಕೊಟ್ಬಿಟ್ಟಿದ್ದೀರಾ ಮರ್ತು ಅಂದೆ. ಇಲ್ಲ ನಿನಗೆ ಕೊಟ್ಟಿದ್ದು, ನಿನ್ನ ಪಾತ್ರ ನೋಡಿ ಇಟ್ಕೋ, ಒಳ್ಳೇದಾಗಲಿ, ಚೆನ್ನಾಗಿ ಪಾತ್ರ ಮಾಡ್ತೀಯ, ಗಂಡು ಪಾತ್ರ ನಾನು ಇದೇ ಫಸ್ಟು ಹೆಣ್ಮಗಳಿಗೆ ನೋಡಿದ್ದು ಅಂತೇಳಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋದು. ಅಂತ ಹಿರಿಯರ ಆಶೀರ್ವಾದ ನಂಗೆ ಸಿಕ್ಕಿದ್ದು ನನ್ನ ಅದೃಷ್ಟ. ಅದು ಜಯಂತಿ ಅಮ್ಮ, ಬೇಸರಿದೆಯಮ್ಮ, ಕಲ್ಪನಾ ಅವ್ರ ಜೊತೆನೂ ನಾನು ಪಾಠ ಮಾಡ್ತಾಯಿದ್ದೆ. ಅವ್ರ ಜೊತೆ ನಾಟಕ ಮಾಡ್ತಿದ್ದೆ. ಅವ್ರು ನಾಟಕಕ್ಕೆ ಬರೋರು, ಗುಡಿಗೆರೆ ಬಸಣ್ಣ ಅವ್ರು ಹೇಳೋರು, ಗುಡಿಗೆರೆ ಬಸವರಾಜು ನಾಟಕ ಕಂಪ್ನಿಯವ್ರು ನಾನು ಸಾಕಿದ್ರಲ್ಲ ಬೇರೆಯವರು, ಇವಳನ್ನ ನಮಗೆ ಕೊಟ್ಬಿಡ್ರಿ, ನೀವ್ಯಾಕೆ ಇಟ್ಕೊತೀರಾ, ನಾ ಸಾಕೋತೀನಿ ಕೊಡ್ರಿ, ಇವಳನ್ನ ನಾ ಕರ್ಕೊಂಡೋಗ್ತೀನಿ, ಹತ್ತು ನಮ್ಮ ಗಾಡಿ ಹತ್ತು ಅನ್ನೋರು. ನಾನು ಸ್ವಲ್ಪ ಮಕ್ಳು ಥರ ಚೆಂಗ್ಲ ಆಟ ಆಡ್ಕೊಂಡಿರ್ತಿದ್ನಲ್ಲ, ಹತ್ತು ನಮ್ಮ ಕಾರಣ ಅನ್ನೋರು ಗುಡಿಗೆರೆ ಬಸಣ್ಣವರು. ಕಲ್ಪನಮ್ಮನ ಜೊತೆ ಪಾಠ ಮಾಡುವಾಗಲೂ ಅಷ್ಟೇ, ಕನ್ನಡದಲ್ಲಿ ಅಂಥ ಅಭಿನಯ ಇದನ್ನು ನೋಡಿದ್ದನ್ನು ಕಲ್ಪನವರು. ನಂಗೆ ಭಾಳ ಪ್ರೀತಿ ನಟಿಯವರು ಕಲ್ಪನಾ, ಬೇಸರ ದೇವಮ್ಮ, ಇಂಥವರು. ಅವರಲ್ಲಿದ್ದು ಆ ಪ್ರತಿಭೆಗಳು 5 ಏನು ಸರಿ ಸಾಟಿನೇ ಇಲ್ಲ. ಅಂದರೆ ನಾವು ಬಹಳ ಕಲಿಬೇಕಿದೆ. ಹೌದು, ಅವರಷ್ಟು ಪ್ರತಿಭೆಗಳು ಚಿತ್ರರಂಗದಲ್ಲಿ ನಾವು ರಂಗಭೂಮಿಯಿಂದ ಬಂದಿರೋದ್ರಿಂದ ಅವೆಲ್ಲ ಅವ್ರನ್ನ ನೋಡ್ತಾ ಇದ್ದಾಗ, ಅನುಭವಿಸ್ತಾ ಇದ್ದಾಗ ಆ ಸುಖ ಸ್ವರ್ಗ ನಮ್ಮ ಜೊತೆ ಇದೆ ಅನ್ನಂಗೆ. ನೀವೇನೇ ಇನ್ನು ಕಲಿಬೇಕು ನಾವು ಅಂತಂದರೆ, ನಮ್ಮ ಜನ್ರೇಷನ್ ಅವ್ರು ಎಷ್ಟು ಕಲಿಬೇಕು. ಯಾಕೆಂದರೆ
ಈ ಕಲಿಬೇಕಾದ್ದು ಈಗ ನಾ ಇಂಥ ಪಾತ್ರ ಮಾಡಿಲ್ಲ ಅಂಥ ಪಾತ್ರ ಮಾಡಿಲ್ಲ ಅನ್ನೋದು ಮನಸ್ಸಲ್ಲಿ ಇರ್ತವೆ ಹೌದು ಹೌದು ಕೆಲವೊಂದು ಸರಿ. ಆ ಪಾತ್ರಗಳನ್ನ ನಮ್ಮ ಕೈಲಿ ಮಾಡೋಕ್ಕೆ ಯಾರು ಮಾಡಿಸ್ತಾ ಇಲ್ವಲ್ಲ ಅನ್ನೋದು ಒಂದು ನೋವು ಇರ್ತದೆ. ಇಲ್ಲ ನಾವೇ ಸ್ವಂತ ಪ್ರೊಡ್ಯೂಸರ್ ಆಗಿ ನಾವೇ ಮಾಡ್ಬೇಕು ಅನ್ನೋ ಇದು ಬಂತು ಅಂದಾಗ ಭಗವಂತ ಮಾಡಿಸ್ತಾನೆ. ಆದರೆ ಭಗವಂತನ ಪ್ರೇರಣೆ ಅಷ್ಟೇ, ನಾನು ಅಂಥವ್ರ ಜೊತೆ ಮಾಡಿದ್ದೀನಲ್ಲ ಪಾತ್ರ ಅನ್ನೋ ಖುಷಿ ಅದು 7 ಜನ್ಮಕ್ಕೂ ಮರೆಯೋಕ್ಕಾಗಲ್ಲ. ಆಗ ಸುಧೀರಣ್ಣನೂ ಅಷ್ಟೇ, ಸುಧೀರಣ್ಣವ್ರ ಜೊತೆ ಪಾಠ ಮಾಡ್ಬೇಕಾದ್ರೆ ಬಂದು ಒಂದು ಕುಂಡಿ ಮೇಲೆ ಪಾತ್ರ ಸರಿಯಾಗಿ ಮಾಡೋಲ್ಲ, ನೀನು ಸರಿಯಾಗಿ ಮಾಡೋದು ನೆಟ್ಟಿಗೆ ನಿಂತ್ಕೋ ಅನ್ನೋರು, ಆ ಥರ ಹೇಳ್ಕೊಡೋರು ಪಾತ್ರಗಳನ್ನ. ಅದ್ಭುತ ಅವರೆಲ್ಲ. ಆಮೇಲೆ ಅಂಥವ್ರ ಜೊತೆ ಪಾತ್ರ ಮಾಡೋಕ್ಕೆ ನಂಗೆ ಅವಕಾಶಗಳು ಬರ್ತಿತ್ತು. ನಾಟಕ ಕಂಪ್ನಿಯವರು ಕರಿಯೋರು, ಅವಳು ಮಾಡ್ತಾಳೆ ಕಂಡ್ರಿ ಚೂಟಿ ಆಗೋಳೆ ಭಾಳ, ಕರೀರಿ ಅವಳನ್ನ, ಪಂಕಜನ್ ಕರೀರಿ ಪಂಕಜನ್. ಅವಾಗ ಮೈಸೂರು ಭಾಗ ನೀವು ಯಾವ ನಂಜನಗೂಡು ಮೈಸೂರು ಹಳ್ಳಿ ಯಾವ ಊರಿಗೆ ಹೋದ್ರು ಪಂಕಜ 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 ಇದೇ ಹೆಸರು ಬರೋದು. ಆಮೇಲೆ ಬೆಂಗಳೂರು ಭಾಗಕ್ಕೆ ಬಂದಾಗ ಈ ಕಡೆ ಯಾವುದು ಆನೆಕಲ್ಲು ಆ ಕಡೆ ಈ ಕಡೆ ಹಳ್ಳಿಗಳ ಕಡೆ ಎಷ್ಟು ನಾಟಕ ಕಂಪ್ನಿ ಎಲ್ಲಿ ಪಾತ್ರ ಹಳ್ಳಿಗಳು ಮಾಡಿದ್ರು ನನ್ನೇ ಕರೆಯೋರು, ನಾಟಕ ಕಂಪ್ನಿಯವರು ನನ್ನೇ ಕರೆಯೋರು. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ನಾಟಕ ಕಂಪ್ನಿ ಹೋದ್ರೂ ನಾನು ತಿಂಗಳಿಗೆ 5 ದಿವಸ 6 ದಿವಸ ಡೇಟ್ ಕೊಡ್ತಿದ್ದೆ ನಾಟಕಕ್ಕೆ, ಪಾತ್ರಕ್ಕೂ ಹೆಣ್ಮಗಳ ಪಾತ್ರಕ್ಕೂ ಹೋಗ್ತಿದ್ದೆ, ಗಂಡು ಮಗನ ಪಾತ್ರಕ್ಕೂ ಹೋಗ್ತಿದ್ದೆ. ಏನು ಕಲೆಕ್ಷನ್ಗಳು, ಅಯ್ಯೋ ಒಂದೊಂದು ಊರಲ್ಲಿ 80,000 70,000 ಕಲೆಕ್ಷನ್. ಆ ಥರ ನಾನು ಲೈಫಲ್ಲೇ ನೋಡಿಲ್ಲ. ಅಮ್ಮ, ನೀವು ಸಾವಿರಾರು ನಾಟಕಗಳನ್ನ ಮಾಡಿದ್ದೀರಾ. ಕರ್ನಾಟಕದ ಮೂಲೆ ಮೂಲೆಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ನೀವು ನಾಟಕ ಪ್ರದರ್ಶನವನ್ನು ಕೊಟ್ಟಿದ್ದೀರಾ. ಆ ನಾಟಕಗಳನ್ನ ಡೈರೆಕ್ಟ್ ಮಾಡ್ತಿದ್ದಂಥ ಡೈರೆಕ್ಟರ್ಗಳ ಬಗ್ಗೆ ಹೇಳಿ ಅಮ್ಮ. ನಮಗೆ ಯೋಗ ನರಸಿಂಹಮೂರ್ತಿಯವರು ಅಂತ ಮೈಸೂರಲ್ಲಿ ಅಪ್ಪಾಜಿಯವರು, ಅವರು ಕುಂತು ಜಾಗದಲ್ಲೇ 2 ನಿಮಿಷಕ್ಕೆ ಸಾಹಿತ್ಯ ಬರೆಯೋರು, ಹಾಡು ರಚನೆ ಮಾಡೋರು. ರಚನೆ ಮಾಡಿ ಇಮಿಡಿಯೇಟ್ ಅವರೇ ಬಾರಿಸೋರು, ಹಾರ್ಮೋನಿಯಮಲ್ಲಿ ಅವರೇ ಬಾರಿಸಿ ನಮ್ಗೆ ಬಾಯಲ್ಲಿ ಬರಂಗೆ ಹೇಳ್ಕೊಟ್ಬಿಡೋರು. 2 ಸೆಕೆಂಡ್ ಒಂದು ಹಾಡು ಬರೀರಿ ಅಂದರೆ ಸಾಕು, ಕೂತ್ಕೊಂಡು ಸಾಹಿತ್ಯ ಬರೆದ್ಬಿಡೋರು. ಬರೆದ ತಕ್ಷಣ ಅದನ್ನು ಟ್ಯೂನ್ ಮಾಡ್ತಾರಲ್ಲ ಮ್ಯೂಸಿಕ್ಕು, ಅವರೇ ಕೂತ್ಕೊಂಡು ಮಾಡೋರು ಹಾರ್ಮೋನಿಯಮ್ಲಿ ಮಾಡಿ ಇಮ್ಮಿಡಿಯೇಟು ಯಾರ ಕೈಲ ಪಾಠ ಮಾಡಿಸಿದ್ರೆ ಯಾರು ಆಡ್ತಾರೆ ಎಮ್ಮನ್ ಕರೀರಿ ಅನ್ನೋರು. ನಾನು ಕರೆಸೋರು, ನಾನು ಕರೆದ ತಕ್ಷಣ ನಿಂತ್ಕೊಂಡು ಯಾರು ಹೇಳೋನು. ಒಂದು ನಿಡಗಲ ರಾಣಿ ಅಂತ ಪಾತ್ರ, ನಾಯಕ ನಟಿ ತಿಪ್ಪೇರುದ್ರಸ್ವಾಮಿ ಮಹಾತ್ಮೆ ಅಂತ ನಾಟಕ, ನಿಡಗಲ್ ರಾಣಿ ಪಾತ್ರ. ನಾನು ಒಂದು ಹಾಡು ಬರಿಬೇಕು, ಮಗು ಇರಲ್ಲ, ಅವಳ ತಾಯಿ ಮಹಾರಾಣಿಗೆ ಅವಳು ಹತ್ಕೊಂಡು ಹೇಳೋ ಅಂತ ಸನ್ನಿವೇಶದ್ದು. ಆ ಸಾಹಿತ್ಯ ಹೆಂಗೆ ಬರೆದ್ರು ಒಂದು 5 ನಿಮಿಷ. ಅಂಬೆಗಾಲ ನಿಕ್ಕುತೆನ್ನ ಸೆರೆಗನೆಳೆವರಾರೋ ಅಮ್ಮ ಅಂತ ಕರೆದು ತೊಟ್ಟಿಲು ತೂಗೋ ಭಾಗ್ಯದ್ಯಾರೋ, ಅಂಬೆಗಾಲ ನಿಕ್ಕುತೆನ್ನ ಸೆರಗನೆಳೆವರಾರೋ. ಆ ಸಾಹಿತ್ಯ ಅವ್ರು ಬರೆದ್ರೆ ಮೈ ಜುಮ್ ಅನ್ನೋದು ನಮಗೆ. ಹೆಂಗಪ್ಪಾಜಿ ಏನಪ್ಪಾಜಿ ಇದು, ನಮ್ಗೆ ಭಯ ಆಯ್ತದೆ ಕಣಪ್ಪಾಜಿ ನೀವು ಹಿಂಗೆಲ್ಲ ಹೇಳೋ. ಆಮೇಲೆ ಚೆನ್ನಾಗಿ ಹೇಳ್ಕೊಡೋರು ಆ ಪಾತ್ರದ ಬಗ್ಗೆ. ಆರ್ ಡಿ ಕಾಮತ್ ಅಂತ ದೊಡ್ಡ ಅದ್ಭುತ, ಅವರು ಅನಂತನಾಗ್ ಅವ್ರಿಗೆ ಗುರುಗಳಂತವ್ರು, ಆರ್ ಡಿ ಕಾಮತ್ ಅಂತ. ಅವರು ಅಷ್ಟೇ ಒಂದು ಹೈಬ್ರಿಡ್ ಹೆಣ್ಣು ಅಂತ ಒಂದು ನಾಟಕ ಬರೆದಿದ್ರು. ಅದರಲ್ಲಿ ಪಾತ್ರಗಳನ್ನ ಎಲ್ಲ ಕಲಾವಿದರಿಗೆ ಹಂಚಿದ್ರು. ಅವರು ಬಂದು ಕೂತ್ಕೊಂಡು ಹೇಳ್ಕೊಡೋರು. ಹೇಳ್ಕೊಡುವಾಗ ನಮಗೆ ಆ ಭಯ ಭಕ್ತಿ, ಆಗಿನ ಕಾಲದಲ್ಲಿ ಭಯ ಭಕ್ತಿ ಇದ್ದರಿಂದ ನಾವು ಹಿಂಗೆ ಆಗಿದ್ದು. ಅವಾಗ ಈಗ ಯಾರಿಗೂ ಭಯ ಭಕ್ತಿನೇ ಇಲ್ಲ ಬಿಡಿ. ಈಗಿನ ಇದರಲ್ಲಿ ಕಲಾವಿದರು ಕೆಲವರು ಅಷ್ಟು ಭಯದಿಂದ ಕಲಿತಿದ್ವಿ. ಆಮೇಲೆ ಕುಮಾರೇಶ್ವರ ನಾಟಕ ಸಂಘ ಕಂಪ್ನಿ ಮಾಲೀಕರೇ ಡೈರೆಕ್ಷನ್ ಮಾಡೋರು ನಾಟಕಗಳನ್ನ, ಪ್ರತಿಯೊಂದು ನಾಟಕಕ್ಕೆ ಪಾತ್ರಗಳನ್ನ. ಇವತ್ತು ನಾಟಕ ಚೇಂಜು, ಹೊಸ ಪಾತ್ರ ಮಾಡಬೇಕು, ಈಗಲೇ ಮಾಡಬೇಕು. 3 ಗಂಟೆಗೆ ನಾಟಕ ಅಂದರೆ 12 ಗಂಟೆ ಪ್ರಾಕ್ಟೀಸ್ ಇಡೋರು. 12 ಗಂಟೆ ಪ್ರಾಕ್ಟೀಸಲ್ಲಿ ನಾವು ಡೈಲಾಗ್ ಕಲಿತು 3 ಗಂಟೆಗೆ ಪಾತ್ರ ಮಾಡಬೇಕು. ಒಂದು ಡೈಲಾಗ್ ಮಿಸ್ ಮಾಡೋಂಗಿಲ್ಲ, ಮತ್ತೆ ಮಿಸ್ ಮಾಡಿದ್ರೆ ಅಲ್ಲೇ ಹ್ಯಾಪ್ ಅಂತ ಹೊಡೆಯೋರು ಬಂದು. ಆಮೇಲೆ ಒಂದು ಡೈಲಾಗ್, ಯಾಕೆ ಎಲ್ಲಿ ನೋಡ್ತಾ ಇದೀಯಾ, ಯಾರು ನೋಡ್ತಾ ಇದೆಯಾ, ಪಾತ್ರ ಮಾಡು, ಕಲಿ, ನಿನ್ನ ಕಲ್ತ್ರೆ ನಿಂಗೆ ತಾನೇ ಒಳ್ಳೇದು ಅಂತ ಬೈಯೋರು. ಆಮೇಲೆ ಅಮ್ಮ ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ರಿ, ಪಾಪ ಮಾಡ್ತಾಳೆ ಹೇಳ್ಕೊಡ್ರಿ ಅನ್ನೋರು. ಅವರು ಅಷ್ಟೇ ಡೈರೆಕ್ಷನ್ ಪಾತ್ರ. ನಾನು ಕಲಾವಿದೆ ಆಗೋಕ್ಕೆ ಈಗ ಒಂದು ಶಿಲೆ ಆಗಬೇಕಾದ್ರೆ ಎಷ್ಟು ಉಳಿಪೆಟ್ಟು ಬೀಳುತ್ತೆ ನೋಡಿ, ಹಾಗೆ ಅಷ್ಟು ಉಳಿಪೆಟ್ಟು ತಿಂದು ನಾನು ಇಷ್ಟು ಮಟ್ಟಿಗೆ ಬಂದಿರೋದು. ಇಲ್ಲಾಂದರೆ ಆಗೋದೇ ಇಲ್ಲ. ಅವರು ಕುಮಾರಸ್ವಾಮಿ ಅವರು ಸುಮಾರು ನಾಟಕ ಕಂಪ್ನಿ ಮಾಲೀಕರುಗಳು ಯಾವುದೇ ಪಾತ್ರಗಳನ್ನ ಕೊಟ್ಟಾಗ ಇದು ಹಿಂಗೆ ಮಾಡಿ ಅಕ್ಕ, ಹಿಂಗೆ ಮಾಡಿ, ಈ ಥರ ಮಾಡಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿನ್ನದ ಗೊಂಬೆ ಅಂತ ಒಂದು ನಾಟಕ, ಅದರಲ್ಲಿ ಅತ್ತೆ ಪಾತ್ರ ಬಜಾರಿ. ಅವಳು ಸೊಸೆನ ಇಷ್ಟ ಇಲ್ದಿದ್ದ ಅವಳನ್ನ ಮಾಡ್ಕೊಂಡು ಮಗ ಬಂದ್ಬಿಟ್ಟಿರ್ತಾನೆ, ಅಣ್ಣನ ಮಗಳನ್ನೇ ಕೊಡಬೇಕು ಅಂತ ಇವಳು ಅಂದ್ಕೊಂಡಿರ್ತಾಳೆ.
ಆಗ ಅವನು ಕರ್ಕೊಂಬಂದಲ್ಲ ಅನ್ನೋ ಕೋಪಕ್ಕೆ ಭಾಳ ಹಿಂಸೆ ಕೊಡೋಂಥ ಕ್ಯಾರೆಕ್ಟರ್ ಅದು. ಅಯ್ಯೋ ಒಂದು ಊರಲ್ಲಿ ಹೊಡೆಯೋಕೆ ಬಂದ್ಬಿಟ್ಟಿದ್ರು ನನಗೆ ಜನ. ಎದ್ದು ಕಾಟ ಕೊಡ್ತೀಯಾ, ಯಾವಳು ಇವಳು ಹಿಂಗೆ ಕಾಟ ಕೊಡ್ತಾಳೆ ಹಂಗೆ ಹಿಂಗೆ ಅಂತ. ಕೆಲವೊಂದು ಊರಲ್ಲಿ ಎಜುಕೇಟೆಡ್ ಪೀಪಲ್ಗಳು ಪಾತ್ರಕ್ಕೆ ಸೂಪರ್ ಆಗವ್ರಿ ಅಮ್ಮ ಬಜಾರಿ ಪಾತ್ರಕ್ಕೆ. ಲೀಲಾವತಿ ಅವರು ನಾನಿನ್ನ ಮರೆಯಲಾರೆ ಪಿಕ್ಚರಲ್ಲಿ ಮಾಡ್ತಿದ್ರಲ್ಲ, ಆ ಥರ ಮಗಳನ್ನ ಹಿಂಸೆ ಹಾಕೋದು, ಆ ಥರ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ. ಅದರಿಂದ ಪಾತ್ರಗಳನ್ನು ಡೈರೆಕ್ಟು ಗುರುವಿಗೆ ಗುಲಾಮನಾಗದ ಹೊರತು ದೊರೆಯದಣ್ಣ ಮುಕುತಿ ಅಂತಾರೆ. ನಾವು ಯಾವತ್ತೂ ಗುರುಗಳಿಗೆ ನಾವು ಗುಲಾಮರಾಗೇ ಬದುಕಬೇಕು. ಅದು ಯಾವುದೇ ಗುರುಗಳಾಗಿರಲಿ. ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಜಲ, ನುಡಿ, ನೀರು, ಕಲೆ, ಸಂಸ್ಕೃತಿ ಯಾವುದೇ ಬಂದಾಗ ನಾವು ಗುರುಗಳಿಗೆ ಗುಲಾಮ್ರೆ. ನಾನು ಫಸ್ಟು ಎಲ್ಲೇ ಹೋದರೂ, ನಾನು ರಂಗಭೂಮಿಲಿ ನಾಟಕ ಮಾಡೋಕ್ಕೆ ಮೈಕ್ ಕೊಟ್ಟರೆ ನನ್ನ ಕೈಲಿ ನಾನು ಫಸ್ಟು ಇದು ಸ್ತೋತ್ರ ಹೇಳೋದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಪತಿದೇವೋ ಭವ. ಪತಿದೇವೋ ಭವ ಅಂತ ಯಾಕೆ ಹೇಳ್ತೀವಿ ಅಂದರೆ, ನೀ ಎಲ್ಲೂ ಹೋಗಬೇಡ, ಮನೇಲೇ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಾವು ಎಲ್ಲೋಗೋಕ್ಕಾಗ್ತಿತ್ತು, ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಆಗ್ತಾನೇ ಇರಲಿಲ್ಲ. ಅದರಿಂದ ಅರಿತು ನಡೆದರೆ 6 ಪಟ್ಟ, ಮರೆತು ನಡೆದರೆ 3 ಪಟ್ಟ. ಜೀವನದಲ್ಲಿ ಯಾರು ಅರಿತು ನಡೀತಾರೋ ಅವ್ರು 6 ಪಟ್ಟದಲ್ಲಿರ್ತಾರೆ. ಇಷ್ಟೇ ಜೀವನ ಅನ್ನೋದು. ಅದರಲ್ಲೂ ಕಲಾವಿದರುಗಳು ನಾವು ಅರ್ಥಕೊಂಡು ಸಮಾಜದಲ್ಲಿ ಬೆರೆತುಕೊಂಡು ಸಮಾಜದ ಏಳು ಬೀಳುಗಳನ್ನು ಸ್ಪಂದಿಸ್ಕೊಂಡು, ಕಲಾವಿದ ನನ್ನ ಮನೇಲೇ ಸೀಮಿತ ಅನ್ನಂಗೂ ಇರಬಾರ್ದು. ಕಲಾವಿದೆ ಆದಾಗ ಯಾರಿಗಾರು ಒಬ್ರಿಗೆ ನೋವು ನಲಿವು ಬಂದಾಗ ಅದನ್ನು ಸ್ಪಂದಿಸೋದಿದೆಯಲ್ಲ, ಅದು ಮಾನವೀಯತೆ ಮೌಲ್ಯಗಳು. ಅದೇ ಭಗವಂತನ ಕೇಳೋದು ಇಷ್ಟೇ. ಮಾನವೀಯತೆ ಏನು ತೊಗೊಂಡು ಹೋಗ್ತೀವಿ, ಅಷ್ಟೇ. ಇದರಿಂದ ನಾನು ಬಂದಿರೋದ್ರಿಂದ ನನಗೆ ಎಲ್ಲ ಒಳ್ಳೊಳ್ಳೆ ಅದ್ಭುತವಾದ ಡೈರೆಕ್ಟ್ರು. ನನಗೆ ಅದರಲ್ಲೂ ನನ್ನ ಇಷ್ಟು ಮಟ್ಟಿಗೆ ದುರ್ಯೋಧನ, ರಾವಣ, ಭೀಮ ಮಾಡೋಕ್ಕೆ ನನಗೆ 3 ಜನ ಗುರುಗಳಿದ್ದಾರೆ. ನಾ ಸತ್ರು ನನ್ನ ಜೀವದ, ನನ್ನ ಆತ್ಮದಲ್ಲಿ ಆ ಗುರುಗಳು ನನ್ನ ಜೊತೆ ಇರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ವಜ್ರಪ್ಪ ಅಂತ ಮಾಸ್ಟ್ರು, ಅವ್ರ ಮಿಸ್ಸಸ್ಸು ಚಂದ್ರಿಕಾ ಅಮ್ಮ, ನರಸಿಂಹಯ್ಯ ಅಂತ ಒಬ್ಬರು ಮಾಸ್ಟ್ರು, ಕಲ್ಲೂರು ಮಾಸ್ಟ್ರು ಅಂತೇಳಿ, ಕಲ್ಲೂರು ಮಾಸ್ಟ್ರು ಅಂತ, ಗಂಗಪ್ಪ ಮಾಸ್ಟ್ರು ಅಂತ, ಪದ್ಮರಾಜು ಅಂತ ಇದು ಕೀಬೋರ್ಡ್ ಬರ್ಸ್ತಾರೆ, ಆಮೇಲೆ ತಬಲಾ ಬರ್ತಿದ್ರು ಅವರು, ಎಲ್ಲ ಸೀನು ಅಂತ, ತಬಲಾ ಸೀನು ಅಂತೇಳಿ ಎಲ್ಲ ಮೇಡಮ್. ಒಬ್ರಿಗೊಬ್ರು ಆ ಸ್ಪಂದನ, ನಾವು ಒಟ್ಟಿಗೆ ಬೆರೆತು ಪಾತ್ರಗಳನ್ನ ಮಾಡುವಾಗ ಅವ್ರು ಕೊಡೋ ಎಫೆಕ್ಟು, ಅವ್ರ ಮ್ಯೂಸಿಕ್ ಕೊಡ್ತಾ ಇದ್ರೆ ನಾವು ಬರೋ ಗತ್ತು, ಆ ನಡಿಗೆನೇ ಬೇರೆ ಇರ್ತಿತ್ತು. ದುರ್ಯೋಧನ ಅಂದರೆ ಆ ಗತ್ತೇ ಬೇರೆ, ಹೌದು, ಗತ್ತು ಆ ಥರ ಬರೋವು. ಅದೆಲ್ಲ ಭಗವಂತ ಅವ್ರು ಹೇಳ್ಕೊಟ್ಟಿದ್ದರಿಂದನೇ ನಾ ಇಷ್ಟು ಮಟ್ಟಿಗೆ ಗುರುಗಳಿಗೆ ಸಾಷ್ಟಾಂಗ ವಂದನೆನ ಮಾಧ್ಯಮದ ಮುಖಾಂತರ ಎಲ್ಲ ನನಗೆ ವಿದ್ಯೆ ಅರಿತು ಅರಿಯದೆಯೋ ತಿಳಿದೇ ಮಾಡಿರುವ ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸುವ ಶಕ್ತಿ ನನ್ನ ಗುರುಗಳಿಗೆ ಇರೋದು. ಅಮ್ಮ, ನೀವು ಚಿಕ್ಕ ವಯಸ್ಸಿಂದ ನಾಟಕಗಳನ್ನ ಮಾಡ್ಕೊತಾ ಬರ್ತೀರಾ. ಎಲ್ಲ ಹಂತದಲ್ಲೂ ಒಬ್ಬೊಬ್ಬರು ನಿಮಗೆ ಹೆಲ್ಪ್ ಮಾಡಿರ್ತಾರೆ. ಮತ್ತು ಈ ದಿನ ಈ ಸ್ಟೇಜಲ್ಲಿ ಹಿಂಗೆ ಕೂತಿದ್ದೀರಾ ಅಂತಂದರೆ ಒಬ್ಬರು ತುಂಬ ಕಾರಣಕರ್ತರುಗಳಿರ್ತಾರೆ. ಅಂಥ ಕಾರಣಕರ್ತಗಳಿಗೆ ಥ್ಯಾಂಕ್ಸ್ ಹೇಳೋದಾದರೆ ಯಾರಿಗೆ ಹೇಳ್ತೀರಾ? ನಾನು ಬಾಲ್ಯ ಕಲಾವಿದೆ ಇದ್ದಾಗ ನಗರದಲ್ಲಿ ನರಸಿಂಹಮೂರ್ತಿ ಅಂತ ಒಬ್ಬರು, ನಾದೇ ನರಸಿಂಹಮೂರ್ತಿ ಅಂತೇಳಿ, ಅವರು ಚಾಮರಾಜನಗರದಿಂದ ಒಂದು 10-15 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿ ಅವರು ಕಂಪ್ನಿ ಸೈಕಲ್ ಓಡಿಸಿ ಪ್ರಚಾರ ಮಾಡ್ತಾ ಇದ್ರು ಅಣ್ಣ. ದೊಡ್ಡ ಕವಿಗಳವರು. ಈಗ ಪೊಲೀಸನ ಮಗಳು, ಎಚ್ಚರ ತಂಗಿ, ಸುಮಾರು ನಾಟಕಗಳು ಬರೆದಿದ್ರು ಅವರು. ಅವು ನಾಟಕಗಳನ್ನು ಬರೆಯೋರು, ನಿರ್ದೇಶಕರು ಕೂಡ, ಕಲಾವಿದ ಕೂಡ, ಸಿಂಗರ್ ಕೂಡ ಅವರು. ನಾನು ಚಿಕ್ಕ ಹುಡುಗಿಯಿಂದ ಅವರು ಇವಳ ಕೈಲಿ ಪಾಠ ಮಾಡಿಸ್ಬೇಕು ಅಂತೇಳಿ ಅವರೊಬ್ಬರು. ನರಹರಿ ಅಣ್ಣ ಅಂತ ಒಬ್ಬರಿದ್ದರು, ಚಾಮರಾಜನಗರದವರು, ಕಲಾವಿದ. ಲಿಂಗರಾಜಣ್ಣ, ಬಂಗಾರಣ್ಣ, ನರಸಿಂಹಮೂರ್ತಿ ಅಂತ ಒಬ್ಬರು, ತಬಲಾ ಗುಂಡಪ್ಪನವರು, ಬಾಬಣ್ಣ ಅಂತ ಡ್ರಮ್ಸ್ ಬಾಬಣ್ಣವರು, ಮಹಾದೇವಪ್ಪ ಅಂತ ಮಾಸ್ಟ್ರು, ಕೆರಳಿ ಮಹದೇವಸ್ವಾಮಿ ಅಂತ. ಕೆಲವ್ರಿಗೆಲ್ಲರಿಗೂ ನಗರದ ಸುತ್ತಮುತ್ತ ನನಗೆ ಕಲೆ ಚಿಕ್ಕ ಹುಡುಗಿಲಿ ನನಗೆ ಬೆನ್ನೆಲುಬಾಗಿ ನಿಂತು, ಆಮೇಲೆ ಕರ್ನಂಜಿಪುರದ ಒಂದು ಕಲಾ ತಂಡ ಇದೆ, ಅಲ್ಲಿ ಅವರು ಸಂತೆಮರಳಿ ಈ ತಂಡ ಇದೆ. ಅಲ್ಲಿ ಇವರೆಲ್ಲ ನಿಮ್ಗೆ ನಟನೆನ ಹೇಳ್ಕೊಡೋರು ಮತ್ತೆ ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಮನ್ಸಲ್ಲಿ ಬಂದಿರೋದು. ಇವರೆಲ್ಲರಿಗೂ ಸಮಸ್ತ
ಚಾಮರಾಜನಗರದ ನನ್ನ ತಾಯಿ ತಂದೆ ಸ್ವರೂಪರು, ಅಣ್ಣ ತಮ್ಮಂದರು ನಾನು ಇಷ್ಟರ ಮಟ್ಟಿಗೆ ಆಗೋಕ್ಕೆ ಅವಕಾಶ ಮಾಡಿಕೊಟ್ರು. ಜೊತೆಗೆ ನನ್ನ ರಕ್ತ ಹಂಚ್ಕೊಂಡ್ಬಿಟ್ರೆ ಅಣ್ಣ. ಅವನು ಏನೇ ನನಗೆ ಇದಂದ್ರೂ ನನಗೆ ಬೆನ್ನೆಲುಬಾಗಿದ್ದ. ಅವ್ರು ಇವತ್ತು ನನ್ನ ಎದುರಿಗೋದ್ರೂ ಮಾತಾಡೋಲ್ಲ. ಅದು ನನಗೆ ತುಂಬ ನೋವಾಗ್ತಾಯಿದೆ. ಅವನು ಯಾವಾಗಲೂ ನಾನು ಎಲ್ಲೇ ಇದ್ದರೂ, ಯಾವ ಊರಲ್ಲಿದ್ದರೂ ನಾನು ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದ. ಯಾವ ನಾಟಕ ಕಂಪ್ನಿಲಿದ್ದರೂ ನನ್ನ ತಂಗಿ ಹೆಂಗಿದ್ದಾಳೆ, ನನ್ನ ತಂಗಿ ಆವಾಗ ಫೋನ್ ಇಲ್ಲ, ಪೇಜರು, ಮೊಬೈಲ್ ಇಲ್ಲ, ಏನೂ ಇಲ್ಲ. ಆ ಟೈಮಲ್ಲಿ ಅವನು ನನ್ನ ಹೃದಯದಲ್ಲಿ ಅವನಿಗೆ ಅಷ್ಟು ನನ್ನ ತಂದೆ ಸ್ಥಾನ ನಾನು ಕೊಟ್ಟಿದ್ದೆ. ಏನೋ ಪರಿಸ್ಥಿತಿ ಭಗವಂತ ನಮಗೆ ದೂರ ಮಾಡಿಬಿಟ್ಟ. ಅದು ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ತುಂಬ ನೋವಿದೆ. ಯಾವಾಗಲಾದ್ರು ದೇವ್ರ ಮುಂದೆ ನಿಂತ್ಕೊಂಡು ನಾನು ಏನಾದ್ರು ಕೇಳ್ಕೊ ಅಂದರೆ ನಾನು ಕೇಳಿದೆಷ್ಟು ನನ್ನ ಕುಟುಂಬದವರು ನನಗೆ ಯಾಕೆ ಹಿಂಗೆ ಅನ್ಯಾಯ ಮಾಡಿ, ಯಾಕೆ ನನ್ನೆಲ್ಲ ಹಿಂಗೆ ಮಾಡಿದ್ರು, ನೀ ನೋಡ್ಕೊ ಅಂತ ಕೇಳ್ಕೊ. ಅಳ್ಬೇಡಿ, ಅವರೇ ಬಂದು ಮಾತಾಡಿಸ್ತಾರೆ. ನಿಮಗೋಸ್ಕರ ಅಭಿಮಾನಿಗಳಿದ್ದಾರೆ, ಕರ್ನಾಟಕ ಜನತೆ ಇದೆ. ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ಮಾತಾಡಿದ್ದೀರಾ. ನಮ್ಮ ಕಾರ್ಯಕ್ರಮ ಏನು ಅನ್ನಿಸ್ತು ಅಮ್ಮ ನಿಮಗೆ? ಸಾವಿರ ನಾಲಿಗೆ ಸಾಲದು ವರ್ಣಿಸಲು ಭಗವಂತ ಅಂತಾರಲ್ಲ, ಹಾಗೆ ಉದಯ ಟಿ ವಿ ಬಗ್ಗೆ ನಂಗೆ ಮಾತಾಡೋಕ್ಕೆ 1000 ನಾಲ್ಗೆ ಇದ್ದರೂ ಸಾಲಲ್ಲ. ಯಾಕೆ ಸಾಲಲ್ಲ ಅಂದರೆ, ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಇದ್ದು, ಎಲ್ಲೋ ನಾವು ಯಾವುದೋ ಒಂದು ಸಣ್ಣ ಮೂಲೆಯಲ್ಲಿ ಎಲ್ಲೋ ಕೂತಿರ್ತೀವಿ. ನಮ್ಮನ್ನ ಕರ್ಕೊಂಬಂದು ಕರ್ನಾಟಕದ ಸಮಸ್ತ ಜನತೆಗೆ ನಾವು ಗುರ್ತಿರ್ತೀವಿ, ಪರಿಚಯ ಇರ್ತೀವಿ. ಆದರೆ ನಮ್ಮ ಮನದಾಳದ ನೋವು ನಲಿವುಗಳನ್ನು ಹಂಚ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಇದ್ದಂಗೆ ನಮಗೆ ಮಾಧ್ಯಮಗಳು. ಯಾವುದೇ ಮಾಧ್ಯಮ ಇರ್ಬೋದು, ಯಾವುದೇ ಮಾಧ್ಯಮಗಳಲ್ಲಿ ನಮ್ಮನ್ನು ಸ್ಪಂದಿಸಿ, ಅದರಲ್ಲೂ ವೃತ್ತಿ ರಂಗಭೂಮಿ ಕಲಾವಿದರು, ಅದು ವೃತ್ತಿ ರಂಗಭೂಮಿ ಕಲಾವಿದರು ಈ ಥರ ನಾನು ವೃತ್ತಿ ರಂಗಭೂಮಿಲಿ ಇದ್ದವಳಲ್ಲ. ಅದರಿಂದ ನಮ್ಮನ್ನೆಲ್ಲ ಕರೆದು ನೀವು ಈ ಥರ ಸಮಾಜಕ್ಕೆ, ನಾವು ಸಮಾಜದಲ್ಲಿ ಹೇಗೆ ಬದುಕ್ತಾ ಇದ್ವಿ, ಸಮಾಜದಲ್ಲಿ ನಾವು ಹೇಗಿದ್ವಿ, ನಾವು ಸಮಾಜಕ್ಕೆ ಏನು ಕೊಡ್ತಾಯಿದ್ವಿ, ಸಮಾಜಕ್ಕೆ ನಾವು ಏನು ಕೊಡಬಲ್ಲರು, ನಾವೇನು ಸಮಾಜನ ತಿದ್ದಬಲ್ಲವು ಈಗಿನ ಸಮಾಜನ ಅನ್ನೋ ರೀತಿ ನಮ್ಮನ್ನು ಗುರ್ತಿಸೋದಕ್ಕೆ ಸಾವಿರ ಶರಣಾರ್ಥಿಗಳು ಉದಯ ಟಿ ವಿ ವೀಕ್ಷಕರಿಗೆ, ಉದಯ ಟಿ ವಿ ಚಾನಲ್ನವ್ರಿಗೆ ಮತ್ತು ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಪಂಕಜಮ್ಮ ಅವರು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟರ ಜೊತೆ ನಾಟಕಗಳು ಮಾಡಿದ್ದು ಮತ್ತು ಅದರ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಹಾಗೂ ಅವರ ನಾಟಕದ ಡೈರೆಕ್ಟರ್ಸ್ ಬಗ್ಗೆ ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.